ನಮ್ಮನ್ನು ಆಡಿಕೊಳ್ಳುವವರು ಅಸಂಖ್ಯ ಇರ್ತಾರೆ. ಎಲ್ಲರ ಅನುಭವ ಕೂಡ ಹೌದು. ಆಡಿಕೊಳ್ಳುವವರಿಲ್ಲದ ಒಬ್ಬ ವ್ಯಕ್ತಿಯ ಬದುಕು ಮುಕ್ತಾಯ ಆಗಿಲ್ಲ. ಆದರೆ ಈ ಆಡಿಕೊಳ್ಳುವವರನ್ನು ಏನು ಮಾಡೋಣ? ಏನು ಮಾಡದೆ ಅದರಲ್ಲಿ ತೃಪ್ತಿ ಕಾಣೋಣ ಅಂತ ಒಬ್ಬ ಪ್ರಾಜ್ಞ ಹೇಳ್ತಾನೆ ನೋಡಿ. ಅವನೇನು ಹೇಳ್ತಾನೆ ಅಂತ ಅಂದರೆ, ನೋಡಿ, ಸುತ್ತ ಇರುವ ಯಾರನ್ನೋ ಸಂತೋಷ ಪಡಿಸಬೇಕು ಅನ್ನುವ ಕಾರಣಕ್ಕಾಗಿ ಎಷ್ಟು ಕಷ್ಟಪಡಬೇಕಾಗತ್ತೆ ಮನುಷ್ಯ. ತನ್ನಲ್ಲಿ ಇದ್ದಿದ್ದನ್ನೆಲ್ಲ ಕೊಡಬೇಕಾಗತ್ತೆ, ಅವರಿಗಾಗಿ ಕೆಲಸ ಮಾಡಬೇಕಾಗತ್ತೆ, ಎಷ್ಟೋ ಕಷ್ಟಪಟ್ಟು ಅವರನ್ನು ಒಲಿಸಿಕೊಳ್ಳಬೇಕಾಗತ್ತೆ. ಆದರೆ ಅಂಥದ್ದೇನೂ ಇಲ್ಲದೆ ನನ್ನ ಕುರಿತು ಸಲ್ಲದ ಮಾತನ್ನು ಆಡಿದ ಮಾತ್ರಕ್ಕೆ ಒಬ್ಬನಿಗೆ ಖುಷಿ ಸಿಗತ್ತೆ, ಸಂತೋಷ ಸಿಗತ್ತೆ ಅಂದರೆ ಆಡಿಕೊಳ್ಳೇ ಬಿಡಿ. ಅದು ಅನುಗ್ರಹ ಆಯ್ತಲ್ಲ, ಅದು ಕೃಪೆ ಆಯ್ತಲ್ಲ. ನೀವೇನು ಖರ್ಚು ಮಾಡಲಿಲ್ಲ, ನೀವೇನು ಪ್ರಯತ್ನ ಪಡಲಿಲ್ಲ, ನಿಮ್ಮಷ್ಟಕ್ಕೆ ನೀವಿದ್ರಿ. ಆದರೆ ನಿಮ್ಮ ಬಗ್ಗೆ ನಿಂದೆಯ ಮಾತನ್ನಾಡಿ ಅವನು ಸಂತೋಷಪಟ್ಟ ಅಂದರೆ ಸಾಕು ಬಿಡಿ ಅಂತ ಅವನು ಹೇಳ್ತಾನೆ. ಮನ್ನಿಂದಯ ಯದಿ ಜನ ಪರಿತೋಷಮೇತಿ ನನ್ವಪ್ರಯತ್ನ ಸುಲಭೋ ಯಮನುಗ್ರಹೋ ಮೇ ಶ್ರೇಯೋರ್ಥಿನೋಪಿ ಪುರುಷ ಪರತುಷ್ಟಿ ಹೇತೋ ದುಃಖಾರ್ಜಿತಾನ್ಯಪಿ ಧನಾನಿ ಪರಿತ್ಯಜಂತಿ. ಆಡುವವರು ಆಡಿಕೊಳ್ಳಲಿ ಬಿಡಿ, ಅವರಿಗೆ ಅದರಲ್ಲಿ ಖುಷಿ ಸಿಕ್ಕರೆ ಸಿಕ್ಕಲಿ ಬಿಡಿ, ನೀವ್ಯಾಕೆ ನೊಂದುಕೊಳ್ತೀರಿ ಅಂತ ಈ ವಿವೇಕಿ ಪ್ರಶ್ನೆ ಕೇಳ್ತಾನೆ. ಶುಭಂ.